ಟೀಮ್ಗಳು ಬಂದು ಆ ಖೋಖೋ ಪಂದ್ಯಾವಳಿ 7 ನಿಮಿಷದ ಆಟ ಸರಿ ಹುಡುಗರೇ ಸರಿ ಅತ್ಯುತ್ತಮವಾದ ರೈಡ್ ಅಂತ ಹೇಳಬಹುದು. ಲೈನ್ ಅಪ್ಪ ಯಾಕಂದ್ರೆ ಗಾಳಿಯಲ್ಲಿ ರಾಮ ಮತ್ತೆ ಗಾಳಿಯಲ್ಲಿ ಸಂಗು ಸೌದತ್ತಿ ತಾಲೂಕಾ ತಂಡಕ್ಕೆ 1-0. ಉತ್ತಮವಾದ ಸಾಹಿತ್ಯ ಅಂತ ಹೇಳಬಹುದು. ಕಮಿಟಿ ಹುಡುಗರ ಎಲ್ಲಿ ಬರ್ರಿ ಮೂಲ ಇಲ್ಲ 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 ತೆಗಿ ಕರ್ಕೋ ಹೇಳ್ತಾಗಲೇ ಹಬ್ಬ ಹೇಳ್ತಿರಲ್ಲ 1 ಪಾಯಿಂಟ್ ಟೀಮ್ ಕರ್ಜೂಲಿಗೆ ಅಮಿತ್ ಅವರಿನ ಉತ್ತಮ ರೈಡ್ ಅಂತ ಹೇಳಬಹುದು. ಹಾಗೂ ರಾಷ್ಟ್ರ ಮಟ್ಟದ ಆಟಗಾರ ಸಂಘು ಸವದತ್ತಿ ಜಿಲ್ಕಾ ಸಂಘದ ರೈಡ್ ಮಚಾಯ್ ಅಂತ ಹೇಳಬಹುದು. ಬೋನಸ್ ಪಾಯಿಂಟ್ ಸವದತ್ತಿ. ಅದೇ ರೀತಿ ನಾವೇನ್ ಕಮ್ಮಿ ಇಲ್ಲ ಅಂತ ಹೇಳಿ ಆಮೆ ರೈಡ್ ಅಲ್ಲೇ ಕೌದಲಿಗೆ ತಂಡದ ಆಮೆ ಅದೇ ರೀತಿ ಮತ್ತೆ ಸಂಘು ರೈಡ್ ನಲ್ಲೇ ಸೌದತ್ತಿ ತಂಡದ ಬಲಿಷ್ಠ ರೈಡರ್ ಸಂಘು. ಬೋನಸ್ ಪಾಯಿಂಟ್ ಕೌದಲಿಗೆ. ಮೂರು ಅತ್ಯುತ್ತಮ ರೈಡ್ ಅಂತ ಹೇಳಬಹುದು. ಮತ್ತೆ 1 ಪಾಯಿಂಟ್ ತಮ್ಮ ತಂಡಕ್ಕೆ ಆಸರೆ ಆಗ್ತಿರ್ತಕ್ಕಂಥ ಆಟಗಾರ ಸಂಘು. ಮತ್ತೆ ರೈಡ್ ನಲ್ಲಿ ಆಮಿ ಕೌಜುರ್ಗಿ ತಂಡದ ಅಮಿತಾ ರೈಡ್ ನಲ್ಲಿ ನಿಯತ್ತಿನ ಆಟ ಅಂತ ಹೇಳಬಹುದು. ಪ್ರಾಮಾಣಿಕತೆಯಿಂದ ಆಡ್ತಿರ್ತಕ್ಕಂಥ ಸವದತ್ತಿ ಹಾಗೂ ಕೌಜುರ್ಗಿ ತಂಡದ ಆಟಗಾರರು. ಮತ್ತೆ ರೈಡ್ ನಲ್ಲಿ ಸಂಘು. ಮತ್ತೆ ತಮ್ಮ ತಂಡಕ್ಕೆ ಆಸರೆಯಾದ ಸಂಘು ಸವದತ್ತಿ ರೇಣುಕಾ ತಾಯಿ ಎಲ್ಲಮ್ಮನ ಆಶೀರ್ವಾದ ಇರುವವರೆಗೂ ನಾವು ಹೊಂದೋದಿಲ್ಲ ಅಂತ ಹೇಳಿ ಸವದತ್ತಿ ತಂಡ ಆಡುತ್ತಿದೆ. ಕೌಜುರ್ಗಿ ತಂಡದಲ್ಲಿ ಉದಯ
ಉದಯಿಸ್ತಾನ ಇಲ್ವಾ ನೋಡೋಣ, ಕಾಯ್ದೋಣ. 1 point is South Hatti. ರೆಫ್ರಿಗಳಿಗೆ ಯಾರೇನು ನಂಗಿಲ್ಲ. ಮೊದಲು ರೈಟ್ ನಲ್ಲಿ ಸಂಗು, ಸೌದತ್ತಿ ತಂಡದ ಆಟಗಾರ ಸಂಗು ರೈಟ್ ನಲ್ಲಿ. ಕಾದೋಳನ ತಮ್ಮ ತಂಡಕ್ಕೆ ಆಶ್ರಯ ಆಗುತ್ತಾನ ಇಲ್ವ ಅಂತ ಮತ್ತೆ ರೈಡ್ ಈಸ್ ಔಟ್ ಅಂತ ಹೇಳಬಹುದು. ಮತ್ತೆ ಕೌಜಲಗಿ ತಂಡದಲ್ಲಿ ಬಲಿಷ್ಠ ಡಿಫೆಂಡರ್ ಆದಂತ ರಾಮು ರಾಧೆ ಖ್ಯಾತಿ ಆಗಿರ್ತಕ್ಕಂಥ ಅಮಿತಾ 6-4 6-4 ಪಂದ್ಯ ಸಾಕಾಗಿದೆ. ಬೋನಸ್ ಪ್ಲಸ್ ಪಾಯಿಂಟ್ ಶೆಟ್ಟಿ, ಬಸಿಡೋನಿಯ ಶೆಟ್ಟಿ. ಮತ್ತೆ ಮತ್ತೆ ರೈಟ್ ನಲ್ಲಿ ಅಮಿತಾ ರಾಧೆಯನ್ನು ನೆನೆಸಿಕೊಂಡಂತ ಪಾಯಿಂಟ್ ಹೊಯ್ತಾರ ಇಲ್ವಾ ಕಾಯ್ದು ನೋಡೋಣ. ಅಮಿತಾ ಅವರಿಂದ ರಾಧೆ ಕಿಕ್ ಮಾಡುವುದರ ಮೂಲಕ ತಮ್ಮ ತಂಡಕ್ಕೆ ಮತ್ತೊಂದು ಪಾಯಿಂಟ್ ಒಯ್ದುತ್ತಿರ್ತಕ್ಕಂಥ ರಾಧೆ ಅಮಿತಾ. ಮತ್ತೆ ಸವದತ್ತಿ ತಂಡದ ಆಟಗಾರ ಶೆಟ್ಟಿ ತಮ್ಮ ತಂಡಕ್ಕೆ ಆಸರ ಆಗ್ತಾನೆ ಇಲ್ಲೋ ಅಂತ ನೋಡೋಣ. ಏಳು 6 ಕೌಜಲಗಿ 7 ಸವದತ್ತಿ 6. ಉತ್ತಮವಾದಂತ ಕಲತ ಹೇಳಬಹುದು ಸವದತ್ತಿ ತಂಡದ ಆಟಗಾರನಿಂದ. ಮತ್ತೆ ಸಮಬಲದ ಹೋರಾಟ. ನಮ್ಮ ಊರಲ್ಲಿ ದಿನಕ್ಕೆ ಸ್ಪೋರ್ಟ್ಸ್ಗಳು ಆಟಗಳು ನಡೀತಾ ಇವೆ. ಇಲ್ಲ ಆಡ್ ನೋಡ್ರ ಭಯ ಮಾಡ್ತೀರ. ಅಲ್ಲಿ ನೆಫ್ಟಿ ಶೆಟ್ಟಿ ನೆಫ್ಟಿ ಮತ್ತೆ ಸಂಗೋರ ಆಗಮನ ಕಾಯ್ದು ನೋಡೋಣ. ಮುಂದಿನ ಪಂದ್ಯಕ್ಕಾಗಿ ಸೇರ್ಕಗಲ್ಲಿ ಭುಜಂಗಲ್ಲಿ ತಂಡ ಹಾಗೂ ಹುಂಚಾ ತಂಡ ರೆಡಿಯಾಗಿರಬೇಕು. ಈ ಮ್ಯಾಚ್ ಮುಗಿದ ತಕ್ಷಣ ಬರಬೇಕು ಗ್ರೌಂಡ್ಗೆ. ಕಮಿಟರ್ ಹೋಗಿ ಟ್ರೋಫಿ ತಗೊಂಡು ಬರಬೇಕು. ಟ್ರೋಫಿಗಳನ್ನು ತೆಗೆದುಕೊಂಡು ಬರಬೇಕು. ಕಮಿಟರ್ ಹೋಗಿ ತಗೊಂಡ್ಬಂದು ಟೇಸ್ ಮೇಲೆ ಇಡಬೇಕು. ಶೆಟ್ಟಿ ಪಾಯಿಂಟ್ ಸವದತ್ತಿ ಶೆಟ್ಟಿ ಅವರಿಂದ ಡಬಲ್ ಹ್ಯಾಂಕಲ್ ಹೋಲ್ಡ್. ಮತ್ತೆ ಸಂಗು ಉದಯಿಸಿದ್ದಾನೆ ತಮ್ಮ ಹ್ಯಾಂಕಲ್ ಹೋಲ್ ಮೂಲಕ. ನಾನೇನು ಕಮ್ಮಿ ಇಲ್ಲಪ್ಪ ಅಂತೇಳಿ ಉದಯಿಸಿದ್ದಾನೆ. ಮತ್ತೆ ಸಮಬಲದ ಹೋರಾಟ. ಅಕ್ಷಯದಿಂದ ಆರಿಸ್ತಾರ ನೋಡೋಣ ಕಾಗೆಯನ್ನು. ಓಹೋ
ಶೆಟ್ಟಿ ಮತ್ತೆ ರೈಟ್ ನಲ್ಲಿ ಶೆಟ್ಟಿ ಸವದತ್ತಿ ತಂಡದ ಶೆಟ್ಟಿ ಅಂತ ಹೇಳಬಹುದು. ಆಹಾ, ತಮ್ಮ ಆಟದ ಪ್ರದರ್ಶನ ಸತ್ತಿಗಿರಿಯಲ್ಲಿ ನಡೀತಾ ಇದೆ. ಮೊನ್ನೆ ನಡೆದಿರ್ತಕ್ಕಂಥ ಅಂತಾರಾಜ್ಯ ಮಟ್ಟದಲ್ಲಿ ಶೆಟ್ಟಿಯ ಪ್ರದರ್ಶನ ಬಹುಮುಖ್ಯ ಆಗಿತ್ತು. ಮಿಸ್ಟಕಲಾಗಿ 2 ಪಾಯಿಂಟ್ಗಳನ್ನು ಕದಿರ್ತಕ್ಕಂಥ ದೀಪಾವಳಿ ಹಬ್ಬದ ಹಾಗೂ ಕೃಷಿ ಯಾತ್ರಾ ನಿಮಿತ್ತವಾಗಿ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ 50-52 ಕೆಜಿ ಕಬಡ್ಡಿ ಪಂದ್ಯಗಳನ್ನು ಹಮ್ಮಿಕೊಂಡಿದ್ದೇವೆ. ಪ್ರಥಮ ಬಹುಮಾನ 10,001, ದ್ವಿತೀಯ ಬಹುಮಾನ 7,001, ತೃತೀಯ ಬಹುಮಾನ 5,001, ಚತುರ್ಥ ಬಹುಮಾನ 3,001. ಈ ಎಲ್ಲ ಬಹುಮಾನಗಳ ವಿತರಕರು ವಿರೂಪಾಕ್ಷಣ್ಣ ಮಾಮುನಿ, ಬಿಜೆಪಿ ಅಧ್ಯಕ್ಷರು ಸವದತ್ತಿ ಹಾಗೂ ಸಮವಸ್ತ್ರ ಕೊಡುಗೆ ಗಂಗಪ್ಪ ಗೀರಪ್ಪ ಸವದತ್ತಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಸತ್ತಿಗೇರಿ. ಕೊನೆಯ 3 ನಿಮಿಷದ ಪಂದ್ಯ. ಕೌಜಲಿಗೆ 10, ಸವದತ್ತಿ 9 ಇನ್ ಫೇವರ್ ಆಫ್ ಕೌಜಲಗಿರಿ. ಮತ್ತೆ ಶೆಟ್ಟಿ ರೈಟ್ ನಲ್ಲಿ ಶೆಟ್ಟಿ, ಮತ್ತೆ ಅಕ್ಷಯ ರೈಟ್ ನಲ್ಲಿ, ಕೌಜಲಗಿ ತಂಡದ ಅಕ್ಷಯ ರೈಟ್ ನಲ್ಲಿ ತಮ್ಮ ತಂಡಕ್ಕೆ ಆಸರೆಯಾಗುತ್ತಾನೋ ಇಲ್ಲವೋ ಕಾಯ್ದು ನೋಡೋಣ. ಲೈನ್ ಅಪ್, ಆಟ ನೋಡಬೇಡ್ರಿ, ಮ್ಯಾಚ್ ನೋಡ್ರು. ಶೆಟ್ಟಿ ತಮ್ಮ ಪ್ರದರ್ಶನವನ್ನು ಅತ್ಯುತ್ತಮವಾಗಿ ನಡೆಸಿರ್ತಕ್ಕಂಥ ಶೆಟ್ಟಿ ಸವದತ್ತಿ 1 ಪಾಯಿಂಟ್ ಸಿದ್ಧವಾಗುತ್ತದೆ. ಸ್ವತಂತ್ರ ತಂಡ ತಮ್ಮ ಬೋತ್ ಟೀಮ್ ಕ್ಯಾಪ್ಟನ್ ಕೊನೆ 2 ನಿಮಿಷದ ಪಂದ್ಯ. ಮುಂದಿನ ಪಂದ್ಯ 2 ಹುಣಸಾಳ ಹಾಗೂ ಸತ್ತಿಗೆರೆ. ಮಳೆ ಬರುವ ಸಂಭವತೆ ಬಹಳ ಇದೆ, ಆದ ಕಾರಣ ಜಲ್ದಿ ಬರಬೇಕಾಗಿರಂತೆ. ಸೂಪರ್ ರೈಡ್, ಅತ್ಯುತ್ತಮವಾಗಿ ಸೂಪರ್ ರೈಡ್ ಮಾಡತಕ್ಕಂತ ರಮೇಶ ಕೌಜಲಗಿ ತಂಡಕ್ಕೆ 3 ಅಂಕಗಳು. 13-10 ಒಳ್ಳೆಯ ರೈಡ್ ಅಂತ. ಕೊನೆಯ 1 ನಿಮಿಷದ ಆಟ. Right result. Match is ಕೌಜಲಗಿ ತಮ್ಮ ಬಳಸಿಕೊಂಡಿದೆ. ಮ್ಯಾಚ್ ಈಸ್ ವಿನ್ ಬೈ ಕೌಜಲಗಿ. ಉದಯ್ ಅವರು ಅತ್ಯುತ್ತಮವಾಗಿ ಆಡಿದ್ದಾರೆ. ಅವರಿಗೆ 21 ರೂಪಾಯಿ ಕಾಣಿಕೆ ಇದೆ, ತಂದು ಹೋಗಬೇಕಾಗಿದೆ ಅಂತೆ. ಉದಯ ಗೆದ್ದೆ